ಮತ್ತು ಪ್ರದೀಪ್ ಅವರು ಕೂಡ ಶಿವಮೊಗ್ಗದ ಪರಿಸರದ ಗಿರೀಶ್ ಅವರು ಕೂಡ ಬರಬೇಕಾಗ್ತದೆ ಮತ್ತು ಚೇತನ್ ರಾಗಿಗುಡ್ಡ ಅವರು ಅಲ್ಲಿ ಮಾಸೂಮ್ ಹಲೋ ದಯಮಾಡಿ ಎಲ್ಲ ತಂಡದ ಮೊದಲ ಓವರ್ನ ಮೊದಲ ಚೆಂಡು ಮೊದಲನೇ ಚೆಂಡಿನಲ್ಲಿ ಶಿವಮೊಗ್ಗ ಮತ್ತೆರಡನೇ ಬಾರಿ ನವಾಜ್ ರಿವರ್ಸ್ ಲೆಗ್ಲಾನ್ಸ್ ಮಾಡುವಂತ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಲ್ಲಿ ಶಿವಮೊಗ್ಗದ ಆಟಗಾರ ಚೇತನ್ ರಾಗಿಗುಡ್ಡ ತನ್ನ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಶಿವರಾಮ್ ಸಾಗರ ಅವರು ಕೂಡ ಬಂದು ಶಿವಮೊಗ್ಗ ಪರಿಸರದ ಬಲವಡ್ಡೆ ಆರ್ಕೆ
ಈ ಪರಿಸರ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಬಹಳಷ್ಟು ಶಾರ್ಟ್ ಆಗಿತ್ತು. ಹೋದರೆ ಆವರಿಸಿಕೊಂಡು ಬೇಯಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟುಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಔಟ್ ಸೈಡ್ ಲಕ್ಷ್ಯ ಟೆಂಪರ್ ಮುಖಾಂತರವಾಗಿ ಬರ್ತಾ ಇರ್ತಕ್ಕಂಥ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ಸ್ವಿಪ್ ಶಾಟ್ ಗುಡಿಸಿ ತೆಗೆಯುವಂತ ಪ್ರಯತ್ನವನ್ನು ಆಟಗಾರ ಮಾಡ್ತಾ ಇದ್ದಾರೆ. ಸಚಿನ್ ಮಾಡಿದ್ರು. ತಡ ಮೊತ್ತ 6. ಶಾರ್ಟ್ ಆಗಿರ್ತಕ್ಕಂಥ ಒಂಬತ್ತಕ್ಕೆ ತರುತ್ತಾ ಇದೆ. ಚಾಲ್ತಿಯ ಎರಡನೇ ಓವರ್ನಲ್ಲಿ ಕಿರಣ್ ಎಂ ಆಚಾರ್ ಅವರು ಈ ಪಂದ್ಯಾಕೂಟವನ್ನು ವೀಕ್ಷಣೆ ಮಾಡ್ಲಿಕ್ಕೆ ಬಂದರೆ ಅವರಿಗೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸಾಗರ ಫ್ರೆಂಚ್ ಟ್ರೋಫಿ 2021 ಪಂದ್ಯಾಕೂಟ. ಶಾರ್ಟ್ ಆಗಿತ್ತು. ನೆಗೆತವನ್ನು ಕಾಣ್ತಾ ಇದೆ. ಚೆಂಡು ಕೂಡ ನಿಪ್ ಆಗ್ತಾ ಇದೆ. ರೈಸಿಂಗ್ ಡೆಲಿವರಿ ಪುಟಿತವನ್ನು ಕಾಣ್ತಾ ಇದೆ. ಆ ಒಂದು ಚೆಂಡಿಗೆ ಕವರ್ಸ್ ವಿಭಾಗದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಎತ್ತಿ ಬಾರಿಸುವಂತಹ ಪ್ರಯತ್ನವನ್ನು ಆಟಗಾರ ಮಾಡಿದ್ರು ಕೂಡ ನಿರೀಕ್ಷಿತ ಓಟುಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನದೀಮ್ ಶಿವರಾಮ್ ಪಡಗೋಡು ಮತ್ತೆ ರಿವರ್ಸ್. ಬಳಸು ಎಲ್ಲ ಬೆಳವಣಿಗೆಗಳ ನಡುವೆ ಕ್ರಿಕೆಟ್ ಬಹಳಷ್ಟು ಯಶಸ್ವಿಯಾಗಿ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದ್ದಾವೆ. ನೆಕ್ಸ್ಟ್ ಮ್ಯಾಚ್ ಮೊದಲ 2 13 ಗುರು ಫ್ರೆಂಡ್ಸ್ 13 ಓಟವನ್ನು ದಾಖಲಿಸ್ತಾ ಇದೆ ಹೊಸ
ಬಹಳಷ್ಟು ತಮರತೆ ಹೊಡೆತ ಶಾರ್ಟ್ ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಹೊರತಗಳಿಗೆ ಅವಕಾಶ ಮಾಡಿಕೊಟ್ರು. ಕ್ಷೇತ್ರಕ್ಷಣೆ ವೈಫಲ್ಯದ ಲಾಭ. ಚಾಲ್ತಿಯ ಮೂರನೇ ಓವರ್ನಲ್ಲಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ದಾಂಡು ಚೆಂಡಿನ ಪಂದ್ಯಾಟ. ಬಹಳಷ್ಟು ಸುಂದರ ಕ್ರೀಡಾಂಗಣ ಕೂಡ. ಇವತ್ತಿನ ದಿನ ನಾವು ಕಂಡ ಹಾಗೆ ರಾಜ್ಯದ ಸುತ್ತಗಲಕ್ಕೂ ಕೂಡ ಪಂದ್ಯಾಟ ಜರುಗ್ತಾ ಇದ್ರು ಕೂಡ ಈ ರೀತಿಯ ಅಂಗಣವೇ ಬಹಳಷ್ಟು ವಿರಳ. ಈ ವ್ಯವಸ್ಥಿತವಾಗಿರ್ತಕ್ಕಂಥ ಕ್ರೀಡಾಂಗಣ ಒಳಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸಾಗರ್ ಫ್ರೆಂಚ್ ಟ್ರೋಫಿಗಾಗಿ ವೈಡ್ ಬಾಲ್ ಅನ್ನುವಂತಹ ಸೂಚನೆ ರವಾನಿಸಿದ್ರು. ಒಂದು ಓಟಗಳ ಸೇರ್ಪಡೆ ತನ್ನ ಮೊತ್ತ 17 ಓಟಗಳು. ಓಟಗಳು 17 ಫಾರ್ ಲಾಸ್ ಆಫ್ ಒನ್. ಬೆಳಗ್ಗಿನ ಅವಧಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿರಳವಾಗಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಇವಾಗ ಪಂದ್ಯಾಟದ ವೀಕ್ಷಣೆಗೆ ಜಮಾವಣೆಯನ್ನು ಕಂಡಿದ್ದಾರೆ. ನೆಟ್ ನೇರ ಹೊಡೆತ, ಬ್ಯಾಕ್ ಟು ಬೌಲರ್ಸ್ ಆಟ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ತಡ ಮೊತ್ತ ಕೂಡ 18ಕ್ಕೆ ತಲುಪ್ತಾ ಇದೆ. ಪಂದ್ಯಾಟದ ನೇರ ಪ್ರಸಾರ. ಲಕ್ಷಾಂತರ ಮಂದಿ ತಾವಿದ್ದಲ್ಲೇ ಕುಳಿತುಕೊಂಡು ಪಂದ್ಯಾಟವನ್ನು ವೀಕ್ಷಿಸುವಂತ ಒಂದು ಸುವರ್ಣ ಅವಕಾಶವನ್ನು ಸಂಘಟಕರು ಮಾಡ್ತಾ ಇದ್ದಾರೆ. ಈ ಪಂದ್ಯಾಟದ ನೇರ ಪ್ರಸಾರವನ್ನು ಸಾಗರ್ ಭಂಡಾರಿ ಅವರ ನೇತೃತ್ವದ ಸಾಗರ್ 70 ನೇರ ಪ್ರಸಾರ ಮಾಡ್ತಾ ಇದೆ. ಆ ನೇರ ಪ್ರೀತಿಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಮುಂದಿನ ನೋವಾಲ್ ಅನ್ನುವಂಥ ತನ್ನ ಮೊತ್ತ 21ಕ್ಕೆ ತಲುಪ್ತಾ ಇದೆ. ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಇರ್ತಕ್ಕಂಥ ಇವತ್ತಿನ ಕ್ರಿಕೆಟ್ ಜಗತ್ತು. ನಾವು ಕಂಡ ಹಾಗೆ ಪ್ರತಿಯೊಂದು ಬದಲಾವಣೆಗಳು ನಾವು ಕಂಡ ಹಾಗೆ ತೆರಬೇಕಾಗಿರ್ತಕ್ಕಂಥ ಅಂಶ ನಿಶ್ಚಳವಾಗಿದೆ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಪವರ್ ಪ್ಲೇ ಇರ್ಬೋದು, ಬೌಲಿಂಗ್ ಪವರ್ ಪ್ಲೇ ಇರ್ಬೋದು, ಫ್ರೀಟ್ ಅವಕಾಶಗಳಿರ್ಬೋದು, ಎಲ್ಲ ಕೂಡ ಎಸೆತಗಾರರಿಗೆ ಸಮಸ್ಯೆಯನ್ನು ತಂದೊಡ್ತಾ ಇದೆ. ಮತ್ತೆರಡು ಓಟಗಳ ಸೇರ್ಪಡೆ. ತನ್ನ ಮೊತ್ತ 23 ಓಟಗಳು. 23 ಮೊದಲ 3 ಓವರ್ಗಳ ಮುಕ್ತಾಯಕ್ಕೆ ಮೊದಲ ಅವಿಘ್ನ ಸೃಷ್ಟಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾರೆ. ಟೆನ್ನಿಸ್ ಬಾಲ್ನ ವಿದ್ಯಮಾನದಲ್ಲಿ ಇವತ್ತಿನ ದಿನ ನಾವು ಕಂಡ ಹಾಗೆ ಅವಿಘ್ನ ಸೃಷ್ಟಿ ಒಂದು ಟಾಸ್ ತನ್ನದೇ ಆಗಿರ್ತಕ್ಕಂಥ ಯಶಸ್ಸನ್ನು ಕಾಣ್ತಾ ಇರ್ತಕ್ಕಂಥ ಯುವ ಆಟಗಾರರ ತಂಡ. ಆದ್ರೆ ಈ ಭಾಗದಲ್ಲಿ ಯುವ ಆಟಗಾರರ
ಅವಿಘ್ನ ಸೃಷ್ಟಿ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮತ್ತೊಂದು ತಂಡ ಮುಂದಿನ ಪಂದ್ಯವನ್ನು ಆಡ್ತಾ ಇದೆ ಮಲ್ಲಿಕಾರ್ಜುನ ತೀರ್ಥಹಳ್ಳಿಯ ವಿರುದ್ಧವಾಗಿ. ಬ್ಲಾಕ್ ಆಲ್ ಚೆಂಡು ಮಾಡಿಕೊಡ್ತಾ ಇದ್ದಾರೆ ನದೀಮ್. ತಡ ಮೊತ್ತ 24. ಅಣ್ಣ ಅಲ್ಲಿ ದಯವಿಟ್ಟು ಮೇನ್ ಸ್ಟೇಜ್ ಎದುರುಗಡೆ ಸ್ವಲ್ಪ ಮಟ್ಟಿಗೆ ಡೈವಿಂಗ್ ಮಾದರಿ ಕ್ಷೇತ್ರಕ್ಷಣಗಳಿಗೂ ಕೂಡ ಕ್ಷೇತ್ರಕ್ಷಕರು ಹೊಂದಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಆ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಹುಲ್ಲು ಹಾಸಿನ ಹೊದಿಕೆಯನ್ನು ಕಂಡಿರ್ತಕ್ಕಂಥ ಕ್ರೀಡಾಂಗಣ ಕೂಡ. ರಿವರ್ಸ್ ಶಾಟ್ ದಾಖಲಾದ ಮೊದಲ ಹಂತದ ದಾಖಲಿಸಿರ್ತಕ್ಕಂಥ ಕಂಡಿದ್ದಾರೆ. ಆದ್ರೆ 3 ಮತ್ತು 4ನೇ ಓವರ್ನಲ್ಲಿ ಮತ್ತೆ ಸುಂದರ ಎರಡನೇ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಶಿವಮೊಗ್ಗ ಪರಿಸರ ಬಹಳಷ್ಟು ಯುವ ಆಟಗಾರರ ತಂಡಗಳ ಈ ರೀತಿ 12 ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಮತ್ತೆ 29 ನೆಟ್ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಬ್ಯಾಕ್ ಟು ಬೌಲರ್ಸ್ ಆಟವನ್ನು ಆಡಿದ್ದಾರೆ. ಒಂದು ಓಟಗಳ ಸೇರ್ಪಡೆ ಮೂಲಕವಾಗಿ ತಡ ಮೊತ್ತ ಕೂಡ 30 ಔಟ್ ಸೈಡ್ ದ ಆಪ್ಟಿಕ್ ನ ಮುಖಾಂತರವಾಗಿ ಚೆಂಡು ಹೊರ ಭಾಗವನ್ನು ಕ್ರಮಿಸ್ತಾ ಇದ್ರೆ ಮದನ್ ಮಡಿಕೇರಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಹಾವಭಾವ ಹಕ್ಕಿಯಂತೆ ಅವರ 2 ಕೈಗಳು ಹಾರಾಟದ ಸೂಚನೆಯನ್ನು ರವಾನಿಸದ ವೈಟ್ ಸೂಚನೆಗಾಗಿ ಒಂದು ಓಟಗಳ ಸೇರ್ಪಡೆ ತಡ ಮೊತ್ತ 31ಕ್ಕೆ ಕ್ರಮಿಸ್ತಾ ಇದೆ. ಅಲ್ಲಿ ಅಂದ್ರೆ ಆರಂಭಿಕ ಹಂತದ ಪವರ್ ಪ್ಲೇ 12 ಚೆಂಡುಗಳಲ್ಲಿ 13 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಆ ಬಳಿಕ ಪವರ್ ಪ್ಲೇ ಮುಕ್ತಾಯ ತಲಾ 2 ದಾಖಲಿಸಿದ್ದಾರೆ. 12 ಚೆಂಡುಗಳಲ್ಲಿ 20 ಓಟವನ್ನು ದಾಖಲಿಸಿದ್ದಾರೆ. ಇನ್ನು ಕೂಡ 12 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಅದೆಷ್ಟು ಓಟಗಳು ಕಾಣುತ್ತದೆ ಅಂತ ನೋಡಬೇಕಾಗಿದೆ.
ಬಹಳ ಶ್ರುತಮೃತ ಹೊಡೆತ ಡೀಪ್ ಕವರ್ ಪಾಯಿಂಟ್ ಭಾಗದಲ್ಲಿ ಸುಂದರತೆ ಹೊಡೆತ ಒಂದು ಸಮಯ ಸರಿದ ಇದ್ದ ಹಾಗೆ ಅಂಗಣಕ್ಕೆ ಹೊಂದಿಕೊಂಡು ಓಟವನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರ. ಒಂದೊಡ ವಿಲಾಸ್ ಮತ್ತು ನೆಟ್ಟ ನೇರ ಹೊಡೆತಗಳು ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಬ್ಯಾಕಪ್ ಬಹಳ ಶೂತಮ ರೀತಿಯಾಗಿ ನಡೀತಾ ಇದೆ. ಕೇವಲ ಒಂದು ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕ್ರೀಡಾಂಗಣದ ಸುತ್ತಗಲಕ್ಕೂ ಹೊನಲು ಬೆಳಕನ್ನು ಸೂಸಬಲ್ಲಂತ ಪ್ರಬಲ ಟವರ್ಗಳಿದೆ. ಆ ಟವರ್ಗಳ ಕೆಳಭಾಗದಲ್ಲಿ ಪ್ರಬಲವಾಗಿ ವಿದ್ಯುತ್ ಹರಿಯಬಲ್ಲಂತ ವಿದ್ಯುತ್ ಕೇಬಲ್ಗಳು ಕೂಡ ಹರಿದು ಹೋಗ್ತಾ ಇರೋದ್ರಿಂದ ಯಾರೇ ಆಗಲಿ ಆ ಒಂದು ಕೇಬಲ್ಗಳನ್ನು ತುಳಿಯುವಂಥ ಪ್ರಯತ್ನಕ್ಕೆ ಅವಕಾಶ ಮಾಡಿಕೊಡಬೇಡಿ. ಈ ಪಂದ್ಯಾಕೂಟದ ಯಶಸ್ಸಿಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕೆನ್ನುವಂಥ ಸ್ಪಷ್ಟ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ನೆಟ್ಟ ನೇರ ಹೊಡೆತಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಬ್ಯಾಕ್ ಟು ಬೌಲರ್ಸ್ ಆಟ. ನಾವು ಬೆಳಗ್ಗಿನಿಂದಲೂ ಕೂಡ ಇದೇ ರೀತಿಯ ಸೂಚನೆ ರವಾನಿಸಿದ್ದೇವೆ. ಇಷ್ಟು ದೊಡ್ಡದ ಪಂದ್ಯಾಕೂಟ ಆಯೋಜಿಸಬೇಕಾದ್ರೆ ಖಂಡಿತಕ್ಕೂ ನಮಗೆ ಪ್ರೋತ್ಸಾಹದಾಯಕರ ಒಂದು ಪ್ರೋತ್ಸಾಹವೇ ಬಹಳಷ್ಟು ಅಮೂಲ್ಯ. ಆ ಪ್ರೋತ್ಸಾಹದಾಯಕರನ್ನು ನೆನಪಿಸುವಂತಹ ಪ್ರಯತ್ನಕ್ಕಾಗಿ ನಾವು ಕ್ರೀಡಾಂಗಣದ ಸುತ್ತಗಲಕ್ಕೂ ಜಾಹೀರಾತು ಫಲಕವನ್ನು ರಾರಾಜಿಸ್ತಾ ಇದ್ದೇವೆ. ಆ ಬ್ಯಾನರ್ಸ್ಗಳ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರು ಅಲ್ಲಿಂದ ತೆರವುಗೊಳ್ಳಬೇಕು. ಈ ವಿಶಾಲ ಕ್ರೀಡಾಂಗಣ ಒಳಭಾಗದಲ್ಲಿ ಬಹಳಷ್ಟು ಪೆವಿಲಿಯನ್ ವ್ಯವಸ್ಥೆ ಇದೆ. ಆ ಪೆವಿಲಿಯನ್ಗಳಲ್ಲಿ ಕೂತು ಪಂದ್ಯಾಟವನ್ನು ವೀಕ್ಷಿಸಬೇಕೆನ್ನುವಂತ ಸೂಚನೆಯನ್ನು ರವಾನಿಸ್ತಾ ಇದ್ದೇವೆ. ಆ ರಾಯಲ್ ತಪ್ಪಿದ್ರೆ ಆಯೋಜಕರು ಸೂಚನೆ ಕೊಡ್ತಾ ಇರೋದ್ರಿಂದ ಎಲ್ಲರೂ ಕೂಡ ಬ್ಯಾನರ್ನ ಮುಂಭಾಗದಿಂದ ತೆರವುಗೊಳ್ಳಬೇಕೆನ್ನುವಂತ ಸೂಚನೆ ಮತ್ತೆ ಕೊಡ್ತಾ ಇದ್ದೇವೆ. ತನ್ನ ಮೊತ್ತ 41 ಅಂತಿಮ ಹಂತದ 6 ತನ್ನ ಮೊತ್ತ 40. ಒಂದು ಟೂರ್ನಮೆಂಟ್ಗೆ ವೀರೇಶ್ ಮತ್ತು ಮಂಜುನಾಥ್ ಶಿಕ್ಷಕರು ಕೂಡ ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ ಸಾಗರ್ ಫ್ರೆಂಡ್ಸಿನ ಪರವಾಗಿ. 41 ಸರ್ಕಾರಿ ಹೊಸ ಆಟಗಾರ ಇಮ್ತಿಹಾಸ್ ಸ್ವಾಗತ. ಆ ತಂಡದ ಕ್ರಿಸ್ ಗೇಲ್ ಖ್ಯಾತಿ ಆಟಗಾರ ಕೂಡ ಇಮ್ತಿಯಾಸ್ ಇವಾಗ ಕೊನೆಯ ಹಂತಕ್ಕೆ ಬಂದಿದ್ದಾರೆ. 6 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ಅದೆಷ್ಟು ಮ್ಯಾಚ್ ಆಡಿಸಿ ಸರ್ ಮದನ್ ಸರ್. ಪಂದ್ಯಾಟ ಮುಂದುವರಿಸಿ ವಿಳಂಬವಾಗುತ್ತೆ, ಸಮಸ್ಯೆ ಕೊಡುತ್ತೆ. ನಾಳೆ ಬೆಳಿಗ್ಗೆ ಮತ್ತೆ 8 ಗಂಟೆಗೆ ಪಂದ್ಯ ಆರಂಭವನ್ನು ಕಾಣಬೇಕಾಗಿದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ, ನಿರೀಕ್ಷಿತ ಹೊಡೆತಗಳು ಬರ್ತಾ ಇಲ್ಲ. ಕ್ಷೇತ್ರ ರಕ್ಷಣೆ ವೈಫಲ್ಯದ ಲಾಭವನ್ನು ಮತ್ತೆ ಪಡ್ಕೊಂಡ್ರು. 3ಕ್ಕೆ ತಲುಪ್ತಾ ಇದೆ. 43 ಫಾರ್ ಲಾಸ್ ಆಫ್ 2. 43ಕ್ಕೆ 2. ಅಂತಿಮ 5 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು. ಮತ್ತೆ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಒಂದು ವ್ಯವಸ್ಥಿತ ಕ್ರೀಡಾಂಗಣ. ಈ ರೀತಿಯ ಕ್ರೀಡಾಂಗಣ ಬಹಳಷ್ಟು ವಿರಳ.
ನಾವು ಕಂಡ ಹಾಗೆ ಸಾಗರದ ಇತಿಹಾಸದಲ್ಲಿ ಪಂದ್ಯ ಕೂಡ ಜರುಗಿದ್ರೆ ಮಾತ್ರ ಈ ರೀತಿಯ ಅಂಗಣದ ಒಳಭಾಗದಲ್ಲಿ ಪಂದ್ಯಾಟವನ್ನು ಆಡುವಂತ ಅವಕಾಶ ಆಟಗಾರರಿಗೆ ಲಭ್ಯವಾಗುತ್ತೆ. ಆ ನೆಲೆಯಲ್ಲಿ ಸಾಗರದ ಶಾಂತಬೇರಿ ಗೋಪಾಲಗೌಡ ಕ್ರೀಡಾಂಗಣ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಮೂರು ದಿನಗಳ ಹಗಲು ರಾತ್ರಿಯ ಪಂದ್ಯಾಕೂಟ ನಡೀತಾ ಇದೆ ಸಾಗರ ಫ್ರೆಂಡ್ಸ್ ಟ್ರೋಫಿಗಾಗಿ. ಶಾಟ್ ಮತ್ತೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಅಂತಿಮ ಒಂದು ಚೆಂಡು ಸಿಕ್ಸರ್ ಬಂದ್ರೆ 59 ಕ್ಷಣ ಕಾಲ ಗಾಡಿ ಮಾಡ್ತಾ ಇದೆ. ಐವತ್ತೈದು ಅದು ಮೊದಲ ಆರು ಮಾಸೂಮ್ ಆಟಗಾರರು ಅದೇ ಯಾವ ರೀತಿಯಲ್ಲಿ ಮೊತ್ತವನ್ನು ಚೇಸ್ ಮಾಡ್ತಾರಂತ ನೋಡ್ಬೇಕಾಗಿರ್ತಕ್ಕಂಥ ಒಂದು ಸಾಧ್ಯತಾ ಅನಿವಾರ್ಯತೆ. ಅದು ಅದು
ಅಲ್ಲಿ ಕ್ರೀಸ್ ಮಾರ್ಕಿಂಗ್ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಜಯಂತ್ ಅವರು ಶೀಘ್ರ ಭಾಗಕ್ಕೆ ಸಾಗಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದೇವೆ. ಮುಕ್ತಾಯವಾದ ಬಳಿಕ ಕ್ರೀಸ್ ಮಾರ್ಕಿಂಗ್ ಕಾರ್ಯವನ್ನು ಬಹಳಷ್ಟು ಶೀಘ್ರಗತಿಯಲ್ಲಿ ಮುಗಿಸಿಕೊಳ್ಬೇಕೆನ್ನುವಂತ ಸೂಚನೆ ರವಾನಿಸ್ತಾ ಇದ್ದೇವೆ. ವ್ಯವಸ್ಥಿತ ದಾಂಡು ಚೆಂಡಿನ ಅಲ್ಲಿ ಗುರು ಕ್ರಿಕೆಟರ್ಸ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಅದರ ದರ್ಶನ್ ಬಾಲಾಜಿ ಮತ್ತೆ 4ನೇ ಬಾರಿ ವೈಡ್ ಬಾಲ್ ಅನ್ನುವಂತ ಸೂಚನೆ ರವಾನಿಸಿದ್ರು. ಔಟ್ ಸೈಡ್ ದ ಆಫ್ ಟಿಕ್ನ ಮುಖಾಂತರವಾಗಿ ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೋಟಗಳ ಸೇರ್ಪಡೆ ಮೂಲಕವಾಗಿ ತಂಡ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಅದೇ ರೀತಿಯಾಗಿ ನಗರಸಭೆ ಸದಸ್ಯ ಮತ್ತೆ ಫುಲ್ ಶಾಟ್ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಒಂದೋಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಚಾಲ್ತಿಯ ಮೊದಲ ಓವರ್ನಲ್ಲಿ ಐದು ಚೆಂಡುಗಳ ಮುಕ್ತಾಯದ ಬಳಿಕ 4 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ. ಕೊನೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 6 ಚೆಂಡುಗಳ ಮುಕ್ತಾಯದ ಬಳಿಕ 4ಕ್ಕೆ ಯಾವುದೇ ಹೋದರೆ ಆಘಾತವನ್ನು ಕಾಣ್ತಾ ಇಲ್ಲ. ಇನ್ನು ಕೂಡ 30 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದ್ದಾವೆ. ಜಯಕ್ಕಾಗಿ 52 ಓಟಗಳು ಬರಬೇಕಾಗಿದೆ. 30 ಚೆಂಡುಗಳಲ್ಲಿ 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ. ಅಂತಿಮ ಹಂತದ 30 ಎಸೆತ 52 ಓಟಗಳು ಬರಬೇಕಾಗಿದೆ. 15 ವರ್ಷಗಳ ಬಳಿಕ ಸಾಗರದ ಇತಿಹಾಸದಲ್ಲಿ ಹಗಲು ರಾತ್ರಿಯ ದಾಂಡು ಚೆಂಡಿನ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಸಾಗರ ಫ್ರೆಂಡ್ಸ್ನ ಒಂದೆಡೆ
ಕಿರಣ್ ದೊಡ್ಡಮನೆ, ಮಂಜುನಾಥ ಶೆಟ್ಟಿ, ಅಭಿಷೇಕ ಮಂಡ್ರಿ ಮತ್ತು ವಿಜು ಮಂಡ್ರಿ, ಅದೇ ರೀತಿ ಮಾಲ್ತೇಶ, ಅವಿನಾಶ್, ತನ್ವೀರ್, ಪವನ್, ಅದೇ ರೀತಿ ವೀರೇಶ್ ಮತ್ತು ವಿಪಿನ್ ಮತ್ತು ಅವರ ಎಲ್ಲ ಸಂಘಟಕರು ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಅವಿರತವಾಗಿರ್ತಕ್ಕಂಥ ಶ್ರಮ ಸಾರ್ಥಕತೆ ಹಂತವನ್ನು ಕಾಣುವಂತ ಮೊದಲ ಹೆಜ್ಜೆಯ ದಿಟ್ಟ ಹೆಜ್ಜೆ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾರೆ. 3 ದಿನಗಳ ಕಾಲದ ವ್ಯವಸ್ಥಿತ ಹಗಲು ರಾತ್ರಿಯ ದಾಂಡು ಚೆಂಡಿನ ಅಖಿಲ ಭಾರತ ಮಟ್ಟದ ಪಂದ್ಯಾಟ. ಅಕ್ಷಯ್ ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಫುಲ್ ಶಾಟ್ ಪ್ರಯತ್ನವನ್ನು ಮಾಡಿದ್ರು. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರೋ ತಂಡ ಮತ್ತೆ ಕೂಡ 5ಕ್ಕೆ ತಲುಪ್ತಾ ಇದೆ. ದ್ವಿತೀಯ ಐದು ಓಟಗಳು ತಂಡ ಮೊತ್ತ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಕೂಡ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 2ನೇ ಓವರ್ನಲ್ಲಿ ಮೊದಲ ಬೌಂಡ್ರಿಯನ್ನು ಮಾಸೂಮ್ ಆಟಗಾರರು ದಾಖಲಿಸಿದ್ದಾರೆ. ತಂಡ ಮೊತ್ತ ಕೂಡ 9ಕ್ಕೆ ತಲುಪ್ತಾ ಇದೆ. ಈ ಒಂದು ಹ್ಯಾಟ್ರಿಕ್ ವಿಕೆಟ್ ಪಡೆದಲ್ಲಿ ಪಡ್ಕೊಂಡ್ರು. ಲಾಂಗ್ ಆಫ್ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಂಗ್ ಆಫ್ ಮತ್ತು ಡಿಫೆಕ್ಷ ಕವರ್ಸ್ ನಡುವೆ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಮಾಸೂಮ್ ಚಿಪ್ಲಿ 9ಕ್ಕೆ 1 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ರಾಘು ಹೊಸ ಆಟಗಾರ ಅನೀಸ್ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತಂಡ ಮೊತ್ತ 9ರಲ್ಲಿ ಸ್ಥಗಿತತೆಯನ್ನು ಕಾಣ್ತಾ ಇದೆ. 2ನೇ ಓವರ್ನಲ್ಲಿ 1 ಹುದ್ದರಿ ಆಘಾತದ ನಡುವೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮೊದಲ 12 ಚೆಂಡುಗಳ ಮುಕ್ತಾಯದ ಬಳಿಕ 9 ಓಟವನ್ನು ದಾಖಲಿಸ್ತಾ ಇರತಕ್ಕಂಥ ತಂಡ ಒಂದು ಇಂಪಾರ್ಟೆಂಟ್ ವಿಕೆಟ್ನ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 24 ಎಸೆತ ಜಯಕ್ಕಾಗಿ 47 ಓಟಗಳು ಬರಬೇಕಾಗಿದೆ. 24ಕ್ಕೆ 47. ಅದೇ ರೀತಿ ನಮ್ಮ ಕಮೆಂಟ್ರಿ ಬಾಕ್ಸ್ ನ ನೆಟ್ಟ ನೇರದಲ್ಲಿರ್ತಕ್ಕಂಥ ಒಂದು ಬಾಲಾಜಿ ಜಾಹೀರಾತು ಫಲಕಕ್ಕೆ ನೇರವಾಗಿ ಸಿಕ್ಸರ್ ದಾಖಲಿಸಿದಂತ ಆಟಗಾರನಿಗೆ 3,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಆ 3,000 ರೂಪಾಯಿ ನಗದು ಈಗಾಗಲೇ ನಮ್ಮ ಕಮೆಂಟೇಟರ್ ಬಾಕ್ಸ್ ನಲ್ಲಿದೆ. ಆಟಗಾರರು ಹೊಡೆದ್ರೆ ಆ 3,000 ನಗದನ್ನು ಪಡ್ಕೊಳ್ಬಹುದು. ಇಲ್ಲವಾದ್ರೆ ಅದು ಯಾರು ಪ್ರಕಟಿಸಿದ್ದಾರೆ ಅವರ ಕೈಗೆ ಸೇರುತ್ತೆ ಅನ್ನುವಂಥ ಸೂಚನೆಗಳನ್ನು ಮತ್ತೆ ನೀಡ್ತಾ ಇದ್ದೇವೆ. ಮತ್ತೆ ಆ ರಾಯಲ್ ಬ್ಯಾನರ್ ನ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಕ್ಷಕರು, ಆ ರಾಯಲ್ ಬ್ಯಾನರ್ ನ ಮುಂಭಾಗದಲ್ಲಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು ಅಲ್ಲಿಂದ ತೆರವುಗೊಳ್ಳಬೇಕು. ಇಲ್ಲವಾದ್ರೆ ಸಂಘಟಕರು ಮತ್ತೆ ನಿಮ್ಮ ಬಳಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ.
ದರ್ಶನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಲೆಗ್ಲಾನ್ಸ್ ಮಾಡುವಂತಹ ಸುಂದರತೆ ಪ್ರಯತ್ನ, ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ ಕೂಡ 10ಕ್ಕೆ ತಲುಪ್ತಾ ಇದೆ, 2 ಅಂಕೆಯನ್ನು ಕ್ರಮಿಸ್ತಾ ಇದೆ. 10 ಫಾರ್ ಲಾಸ್ ಆಫ್ 1 ವಿಕೆಟ್. 10ಕ್ಕೆ 1. ಮತ್ತೆ ದರ್ಶನ್ ಗತಿ ಪರಿವರ್ತನೆ, ಚೆಂಡು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. 2ನೇ ಓವರ್ನ 2ನೇ ಚೆಂಡು ಸ್ವಲ್ಪ ಮಟ್ಟಿಗೆ ವೇರಿಯೇಷನ್, ಔಟ್ ಸ್ವಿಂಗರ್ ಎಸೆತಕ್ಕೆ ಅವಕಾಶ. ಮಹಿಳೆಯರಿಗೆ ಬಹಳ ಶೂತಮರ್ತ ಹೊಡೆತವನ್ನು ಮಹಿಳೆಯರು ನಮ್ಮ ವೇದಿಕೆಯ ಬಲಭಾಗದಲ್ಲಿರುವಂತಹ ಮಾರಕ್ಕೆ ಅಂಚಿನಲ್ಲಿ ಕ್ಷೇತ್ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದೆ. ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರೆ ತನ್ನ ಮೊತ್ತ ಎಲ್ಲ ಮತ್ತೆ ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ 11ರಲ್ಲೇ ಸ್ಥಗಿತತೆಯನ್ನು ಕಾಣ್ತಾ ಇದೆ ತಡ ಮೊತ್ತ. ಹನ್ನೊಂದು ಓಟಗಳು. ಪಂದ್ಯಾಟದ ನೇರ ಚಿತ್ರೀಕರಣವನ್ನು ಡ್ರೋನ್ ಮಾಡ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ ಎಡವಿಕೆಯನ್ನು ಕಾಣ್ತಾ ಇದ್ದಾರೆ. ಕೇವಲ 1 ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡ್ರೆ ತನ್ನ ಮೊತ್ತ 12 ಓಟಗಳು. ಅಂತಿಮ 1 ಎಸೆತ ಇನ್ನು ಕೂಡ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 3ನೇ ಓವರ್ನ ಚಾಲ್ತಿಯಲ್ಲಿ 12 ಓಟಗಳು. ಮಾಸೂಮ್ ಚಿಪ್ಲಿ ತಂಡದ ನದೀಮ್ ರವರಿಗೆ ಒಂದು ಸುವರ್ಣ ಅವಕಾಶ. ಡಬಲ್ ಡೈಮಂಡ್ ಬ್ರದರ್ಸ್ ಫಲಕಕ್ಕೆ ಹೊಡೆದಲ್ಲಿ 5,000. ನಿರೀಕ್ಷಿತ ಹೊಡೆತಗಳು ಮತ್ತೆ ಬರ್ತಾ ಇಲ್ಲ. ರನ್ಔಟ್ ಅವಕಾಶ ಇತ್ತು, ಆಘಾತವನ್ನು ಪಡ್ಕೊಳ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಲೆಗ್ ಬೈ ಅನ್ನುವಂತ ಸೂಚನೆ ರವಾನಿಸಿದ್ದಾರೆ. ಮೊದಲ 18 ಚೆಂಡುಗಳ ಮುಕ್ತಾಯದ ಬಳಿಕ 13 ಓಟವನ್ನು ದಾಖಲಿಸ್ತಾ ಇರತಕ್ಕಂತ ಮಾಸೂಮ್ ಚಿಪ್ಲಿ ಅಂತಿಮ ಹಂತದ 18 ಎಸೆತ. ಇನ್ನು ಕೂಡ 43 ಓಟಗಳು ಬರಬೇಕಾಗಿದೆ. 18ಕ್ಕೆ 43. ಬೌಂಡರಿ ಸಿಕ್ಸರ್ಗಳು ಅನಿವಾರ್ಯತೆಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಒಂದು ಹಂತ. ಇವಾಗ ಅದ್ಯಾವ ರೀತಿಯ ಬಿರುಸಿನ ಆಟಕ್ಕೆ ಮಾಸೂಮ್ ಚಿಪ್ಲಿ ಆಟಗಾರರು ಕೈ ಹಾಕ್ತಾರಂತ ನೋಡಬೇಕಾಗಿದೆ. ಕೇವಲ ಬೌಂಡರಿ ಸಿಕ್ಸರ್ಗಳು ಮಾತ್ರ ಪಂದ್ಯಾಟವನ್ನು ಉಳಿಸ್ತದೆ. ಲೆಕ್ಕಾಚಾರ ತಪ್ಪಿದ್ರೆ ಪಂದ್ಯ ಕುಡಿದ ಸೋಲು ಮಾಸೂಮ್ ಚಿಪ್ಲಿ ಆಟಗಾರರನ್ನು ದಾಖಲಾತಿ. ಸಾಗರದ ಕ್ರೀಡಾಪಟು ಸುಲಭ ಕ್ಯಾಚ್ ಇವಾಗ ಕೈ ಸೇರ್ತಾ ಇದೆ. ಹೋದರೆ ಆಘಾತ. ಬಿರುಸಿನ ಸಿಕ್ಸರ್ ಅನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಇದನ್ನು ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. 4ನೇ ಓವರ್ನ ಮೊದಲ ಚೆಂಡಿನಲ್ಲಿ ಮತ್ತೆ
ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ, ಎರಡನೇ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಈಗ ಹೊಡೆತವನ್ನು ದಾಖಲಿಸಿದ್ರು. ಕೇವಲ ಒಂದು ಓಟಗಳ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ ಕೂಡ 14 ಓಟಗಳು, 42 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ ಜಯಕ್ಕಾಗಿ. ಲಾಂಗ್ ಲೆಗ್ ವಿಭಾಗದಲ್ಲಿ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನ. ಎರಡನೇ ಓಟವನ್ನು ದಾಖಲಿಸ್ತಾ ಇಲ್ಲ. ಕೇವಲ ಒಂದು ಓಟಗಳ ಸೇರ್ಪಡೆ. ತಂಡ ಮೊತ್ತ ಕೂಡ 15. ಸಮಯ ಸರಿತಾ ಇದ್ದ ಹಾಗೆ ಕ್ರೀಡಾಂಗಣ ಕೂಡ ಪ್ರೇಕ್ಷಕರ ಜಮಾವಣೆ ಹೆಚ್ಚಾಗ್ತಾ ಇದೆ. ಹಗಲು ರಾತ್ರಿಯ ಪಂದ್ಯಾಕೂಟ. ಬಹಳಷ್ಟು ಕ್ರೀಡಾ ಪ್ರೇಕ್ಷಕರು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಸಮುದಾಯದವರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಆತ್ಮೀಯ ಆದರಣೀಯ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ತಂಡ ಮೊತ್ತ 16. ಚಾಲ್ತಿಯ 4ನೇ ಓವರ್ನಲ್ಲಿ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಕ್ಯಾಚ್ ಪಡ್ಕೊಳ್ಳುವಂತಹ ಪ್ರಯತ್ನವನ್ನಷ್ಟೇ ನಡೀತಾ ಇದೆ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ತಂಡ ಮೊತ್ತ 18ಕ್ಕೆ ತಲುಪ್ತಾ ಇದೆ. 18 ಓಟಗಳು. ಇನ್ನು ಕೂಡ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಎಲ್ಲಿದ್ರು ದಯವಿಟ್ಟು ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಅಂತಿಮ ಹಂತದ 12 ಚೆಂಡುಗಳಲ್ಲಿ ಜಯಕ್ಕಾಗಿ 38 ಓಟಗಳು ಬರಬೇಕಾಗಿದೆ. ಪ್ರತಿ ಓವರಿಗೆ 19 ಓಟವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಸದ್ಯದ ಅನಿವಾರ್ಯತೆ. ಮಾಸೂಮ್ ತಂಡದ ದಾಂಡಿಗರಿಗೆ ಮತ್ತೆ ಸುವರ್ಣಾವಕಾಶ. ಡಬಲ್ ಡೈಮಂಡ್ ಬ್ರದರ್ಸ್ನ ಫಲಕಕ್ಕೆ ಹೊಡೆದಲ್ಲಿ ಪ್ರತಿ ಸಿಕ್ಸರ್ಗೆ 5,000. ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನದ ನಡುವೆ ಸುಲಭ ಕ್ಯಾಚ್ ಕೂಡ ಕೈ ಸೇರ್ತಾ ಇದೆ. ಹೊದ್ದರಿಯ ಆಘಾತವನ್ನು ಕಾಣ್ತಾ ಇರ್ತಕ್ಕಂಥ ಈ ದಯವಿಟ್ಟು ಹಲೋ ಅದೇ ರೀತಿ
ಮಾಸೂಮ್ ತಂಡದ ಯಾವ ಅದೇ ರೀತಿ ಹ್ಯಾಟ್ರಿಕ್ ಸಿಕ್ಸರ್ ಸಾಗರದ ಹಲೋ ಹಲೋ ತಡ ಮೊತ್ತ 22 ಓಟಗಳು ಚಾಲ್ತಿಯ 5ನೇ ಓವರ್ನಲ್ಲಿ ಬಿರುಸಿನ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು ಮತ್ತೆ ಬರ್ತಾ ಇದೆ. ಸುಲಭ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಹೋದರಿ ಆಘಾತ. ತಡ ಮೊತ್ತ 22. 56ರ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ 34 ಓಟಗಳು ಇನ್ನೂ ಕೂಡ ಬರಬೇಕಾಗಿದೆ. ಈ ಓವರ್ನಲ್ಲಿ 3 ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಆರನೇ ಓವರ್ನ ಚಾಲ್ತಿಗಾಗಿ ಮತ್ತೆ ಹೊಸ ಎಸೆತಗಾರರನ್ನು ಪರಿಚಯಿಸುವಂತಹ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು ಸ್ವಲ್ಪ ಮಟ್ಟಿಗೆ ಲೆಗ್ಗಲ್ಲಿ ಭಾಗದಲ್ಲಿ ಕೇವಲ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ 23 ಓಟಗಳು 23. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅದೇ ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನದ ನಡುವೆ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಅಮೂಲ್ಯ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 24. ಜಯಕ್ಕಾಗಿ ಇನ್ನೂ ಕೂಡ 32 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಅಂತಿಮ ಹಂತದ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದೆ. ನೆಟ್ ನೇರ ಹೊಡೆತಗಳಿಗೆ ಅವಕಾಶ ಮಾಡಿಕೊಡುವಂತಹ ಪ್ರಯತ್ನಗಳು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ. ತನ್ನ ಮೊತ್ತ 25 ಓಟಗಳು. ಅಂತಿಮ ಹಂತದ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ಗುರು ಫ್ರೆಂಡ್ಸ್ ಆಟಗಾರರು ಬಹುತೇಕ ಪಂದ್ಯವನ್ನು ಜಯಿಸುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಸುಲಭ ಕ್ಯಾಚ್ ಪಡ್ಕೊಳ್ಳುವಂತ ಅವಕಾಶ. ಹೋದರಿ ಆಘಾತ. ತನ್ಮೂಲಕ ಗುರು ಪಂದ್ಯವನ್ನು ಜಯಿಸಿದ್ದಾರೆ. ಅಲ್ಲಿ ಕ್ರೀಸ್ ಮಾರ್ಕಿಂಗ್ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥ ಜಯಂತಣ್ಣ ಫಸ್ಟ್ ವಿಪಿನ
ವಿಪಿನ್ ಮುಖ್ಯ ವೇದಿಕೆ ಹತ್ರ ಬನ್ರಿ ಇಲ್ಲಿ. ಅದೇ ರೀತಿ